ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಮೊನ್ನೆ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಯಾರ್ಯಾರು ನನ್ನನ್ನು ಅಲ್ಲಿ ಫಾಲೋ ಮಾಡ್ತಾರೆ ಅವ್ರ ಎಲ್ಲರ ಅಭಿಪ್ರಾಯ ಏನು ಅಂತ ತಿಳ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಕ್ವೆಶ್ಚನ್ ಅನ್ನ ಕೇಳಿದ್ದೆ. ಈ ನಿರ್ಭಯ ಕೇಸ್ ಇರಬಹುದು, ಸೌಜನ್ಯ ಕೇಸ್ ಇರಬಹುದು, ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅನ್ನ ಯಾವ ರೀತಿ ಬ್ರೂಟಲಿ ಅತ್ಯಾಚಾರ ಮಾಡಿ ಕೊಂದ್ರು. ಇಂಥ ಕೇಸಸ್ ಕೆಲವೊಂದಷ್ಟು ಕೇಸಸ್ ಅಲ್ಲಿ ನ್ಯಾಯ ಅನ್ನೋದು ಸಿಕ್ಕಿದ್ರು, ವರ್ಡಿಕ್ಟ್ ಅನ್ನೋ ಡೆಲಿವರ್ ಆಗಿದ್ರು ಕೂಡ ಸೌಜನ್ಯ ಕೇಸಲ್ಲಿ ಇನ್ನೂ ಆಗಿಲ್ಲ. ಫೌಲ್ ಪ್ಲೇ ಅನ್ನೋದು ಇನ್ನೂ ಕೂಡ ನಡೀತಾ ಇದೆ. ಇಂಥ ಕೇಸ್ಗಳನ್ನ ಅದೆಷ್ಟೇ ವರ್ಷ ಕಳೆದ್ರು ಈ ಜನಮಾನಸದಿಂದ ನಾವು ಮರೆಯೋಕ್ ಸಾಧ್ಯ ಇಲ್ಲ. ಇವೊಂದು ವಿ ವಾಂಟ್ ಟು ಫಾರ್ಗೆಟ್, ವಿ ಕಾಂಟ್ ಫಾರ್ಗೆಟ್. ಈಗ ನನ್ನ ವಿಷಯನೇ ತಗೊಂಡ್ವಿ ಅಂತಂದ್ರೆ ಈ ಕೇಸ್ ರಿಲೇಟೆಡ್ ಆಗಿ ಎಷ್ಟು ಇಮೋಷನಲಿ ಸ್ಟಕ್ ಇದ್ದೀನಿ ಅಂತಂದ್ರೆ ನಾನೊಬ್ಬಳೇ ಅಲ್ಲ, ಮಾನವೀಯತೆ ಇರೋ ಪ್ರತಿಯೊಬ್ಬ ವ್ಯಕ್ತಿ, ಅಲ್ಲಿ ಹುಡುಗಿ ಅಂತ ಮಾತ್ರ ಅಲ್ಲ, ಪ್ರತಿಯೊಬ್ರು ಕೂಡ ಈ ಸೌಜನ್ಯ ವಿಚಾರದಲ್ಲಿ ಇಮೋಷನಲಿ ಸ್ಟಕ್ ಆಗಿದ್ದಾರೆ. ನ್ಯಾಯ ಬೇಕು ಅವಳಿಗೆ ಅನ್ನೋ ಸಲುವಾಗಿನೇ ಮಾತಾಡ್ತಾ ಇದ್ದಾರೆ. ಆದ್ರೆ ಅದರ ವಿರುದ್ಧವಾಗಿ ಒಂದಷ್ಟು ಜನ ಸೇಮ್ ಪ್ಯಾಟರ್ನ್ ಇರತ್ತಲ್ವಾ, ಆ ವಿಷಯ ಬಂದಾಗೆಲ್ಲ ಧರ್ಮ ತರೋದು, ನಮ್ಮ ಮಂಜುನಾಥ ಸ್ವಾಮಿಯನ್ನ ಅಡ್ಡ ತರೋದು, ಹಿಂಗಿದ್ದೆಲ್ಲ ಸೇಮ್ ಓಲ್ಡ್ ಪ್ಯಾಟರ್ನ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ನೀವು ಇಲ್ಲಿ ಯಾಕೆ ಮಾತಾಡ್ತೀರಾ ಅಂತ ಕೇಳ್ತಾರೆ, ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಗೋ ಸಲುವಾಗಿ ಜನರ ಸಪೋರ್ಟ್ ಅನ್ನ ತಗೊಳಕ್ಕೆ ಒಂದು ಜಾಥಾ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕೋರ್ಟ್ನ ಸ್ಟೇ ಆರ್ಡರ್ ಅನ್ನ ತರ್ತಾರೆ. ಅದು ಏನಂತ ಹೇಳಿ ನೋಡಿ, ಇದು ಧರ್ಮಸ್ಥಳಕ್ಕಲ್ಲಿ ಬಿಸಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೆಪ ಮಾತ್ರಕ್ಕೆ ಹೋರಾಟ ಮಾಡ್ತಿದ್ದಾರೆ ಅನ್ನೋದನ್ನ ವಾಟ್ಸಪ್ ನಲ್ಲಿ ಹರಿಬಿಟ್ಟು. ಇಂಥ ಕೇಸ್ಗಳು ಯಾಕೆ ನಮಗಷ್ಟು ಅಫೆಕ್ಟ್ ಮಾಡ್ತವೆ, ನಮಗೆ ಏನೋ ಲಾಸ್ ಆಗಿದೆಯೇನೋ ಅನ್ನೋ ಲೆವೆಲ್ಗೆ ನಮ್ಮನ್ನ ಟ್ರಿಗರ್ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಕೇಳಿದ್ದ ಈ ಪ್ರಶ್ನೆಯಲ್ಲಿ ಬಹಳಷ್ಟು ಸೆನ್ಸಿಬಲ್ ಆನ್ಸರ್ ಅನ್ನ ಕೊಟ್ಟರು ನಂಗೆ. ಅಲ್ಲಿ ಆ ಎಲ್ಲಾ ಕೇಸಸ್ ಅಲ್ಲೂ ಬ್ರುಟಾಲಿಟಿ ಅನ್ನೋದು ಹೆಂಗಿತ್ತಲ್ವಾ, ಯಾವ ರೀತಿ ಕೊಂದ್ರು, ಯಾವ ರೀತಿ ಅತ್ಯಾಚಾರ ಮಾಡಿದ್ರು. ಸ್ಪೆಷಲಿ ಸೌಜನ್ಯ ಫೋಟೋವನ್ನ ನೋಡಿದ್ವಿ ಅಂತಂದ್ರೆ ನೀವು ಮರೆಯಕ್ ಸಾಧ್ಯ ಇಲ್ಲ. ಯಾವ ರೀತಿ ಬಾಡಿ ಸಿಕ್ಕಿದೆ ಅಲ್ಲ, ಮರೆಯಕ್ ಸಾಧ್ಯ ಇಲ್ಲ. ಮರಿಬೇಕು ಅಂತ ಶತ ಪ್ರಯತ್ನ ಮಾಡಿದ್ರು ನನ್ನ ಹತ್ರ ಮರೆಯಕ್ ಆಗ್ತಾ ಇಲ್ಲ. ಇದು ಒಂದು ಹೌದು. ಜೊತೆಗೆ ಆ 3 ಕೇಸನ್ನ ನೋಡಿದ್ವಿ ಅಂತಂದ್ರೆ ಆ 3 ಜನ ಹುಡುಗಿಯರು ಪಾಪದ ಹುಡುಗಿಯರು. ಯಾರೋ ಪ್ಲಾನ್ ಮಾಡಿ, ಸ್ಕೆಚ್ ಮಾಡಿ, ಏನೋ ಮಾಡಿ, ಯಾರಿಗೂ ಏನೋ ಹೇಳಿದ್ರು, ಹಳೆ ದ್ವೇಷ ಇತ್ತು, ಇಂಥದ್ದು ಯಾವುದೂ ಇಲ್ಲದೆ ಅವ್ರ ಪಾಡಿಗವರು ಅವ್ರ ಕೆಲಸ ನೋಡ್ಕೊಂಡು ಹೋಗುವಾಗ ಅಂಥ ಕರ್ಮ ಏನಿತ್ತು, ಅವ್ರದ್ದು ಪ್ರಾರಬ್ಧ ಕರ್ಮ ಅಂತ ಏನಿತ್ತು, ಹಂಗಾದ್ರೆ ಆ ಥರ ಸಾಯುವಂಥದ್ದು ಅನ್ನೋ ಕ್ವೆಶ್ಚನ್ ಎದುರಾಗುತ್ತೆ. ನಾವು ಅದೆಷ್ಟೇ ಕರ್ಮವನ್ನ ಬಿಲೀವ್ ಮಾಡಿದ್ರು ಕೂಡ ಕೆಲವು ಸರ್ತಿ ಇಂಥ ಕೇಸಸ್ ಅಲ್ಲಿ ಇರುತ್ತಲ್ವಾ, ಕರ್ಮಕ್ಕೆ ಶಾಪ ಹಾಕೋಣ ಅನ್ನುವಷ್ಟರ ಮಟ್ಟಿಗೆ ಕೋಪ, ಬೇಸರ ಎಲ್ಲದೂ ಆಗತ್ತೆ. ಇದನ್ನ ಕೆಲವು ಜನ ಹೇಳಿದ್ರು. ಇನ್ನೂ ಕೆಲವರು ಹೇಳಿದ್ದು ಸೌಜನ್ಯ ಕೇಸಲ್ಲಿ ಯಾಕೆ ಇದು ಪದೇ ಪದೇ ಬರ್ತಾ ಇದೆ ಅಂತಂದ್ರೆ, ಡೆಫಿನೆಟ್ಲಿ ನಾನು ಕೂಡ ಅದನ್ನ ಬಿಲೀವ್ ಮಾಡ್ತೀನಿ. ಆಕೆ ಕೇವಲ ಒಬ್ಬ ವ್ಯಕ್ತಿಯಾಗಿ ನಮ್ಮನ್ನ ಸೇರಿಲ್ಲ, ಒಂದು ಶಕ್ತಿಯಾಗಿ ಅವಳ ಒಂದೊಂದು ಅಂಶ ಅನ್ನೋದು, ಅವಳ ನೋವನ್ನ ನಾವೆಲ್ಲರೂ ಫೀಲ್ ಮಾಡ್ತಾ ಇರೋ ತರದಲ್ಲಿ ಅವಳು ಮಾಡ್ತಿದ್ದಾಳೆ. ಇದು ಕೂಡ ಸತ್ಯ. ನೀವು ಇದನ್ನ ಲಾಜಿಕಲಿ ಇಂಟರ್ಪ್ರೇಟ್ ಮಾಡಕ್ ಸಾಧ್ಯ ಇಲ್ಲ, ಬಟ್ ಫಿಲಾಸಫಿಕಲಿ ಇಟ್ ಮೇಕ್ ಸೆನ್ಸ್. ಹೀಗೆ ಸಾವಿರಾರು ರೀತಿಯ ಆಲೋಚನಾ ಶಕ್ತಿ ಅನ್ನೋದು, ಅದೇ ರೀತಿಯ ಪಾಯಿಂಟ್ ಅನ್ನುವಂಥದ್ದು ನಿಮ್ಮ ತಲೆಯಲ್ಲೂ ಕೂಡ ಬಂದಿರಬಹುದು. ಆದ್ರೆ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಾನು ಸೌಜನ್ಯ ಕೇಸ್ ಅನ್ನೋದು ಹೇಗೆ ನಮ್ಮನ್ನ ಇಮೋಷನಲಿ ಸ್ಟಕ್ ಮಾಡಿದೆ, ಇದಕ್ಕೆ ಏನೋ ಒಂದು ಲಾಜಿಕಲ್ ಎಂಡಿಂಗ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಹಠಕ್ಕೆ ಬಿದ್ದ ಹಾಗೆ, ನಮ್ಮನೆಯವ್ರಿಗೆ ಯಾರಿಗೂ ಹಾಗಾಗಿದೆ, ನಂಗೆ ಹಾಗಾಗಿದೆ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನ ಯಾಕೆ ಇದು ಟ್ರಿಗರ್ ಮಾಡ್ತಾ ಇದೆ, ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗೋವರೆಗೂ ನಾನು ನೆಮ್ಮದಿಯಿಂದ ಮಲ್ಗಕ್ ಸಾಧ್ಯ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಯಾಕೆ ಅನಿಸ್ತಾ ಇದೆ ನಮ್ಗೆ. ನಿರ್ಭಯಾ ಕೇಸಲ್ಲಿ ಲಾಜಿಕಲ್ ಎಂಡ್ ಆಗಿದೆ, ಬಟ್ ಬ್ರುಟಾಲಿಟಿಯನ್ನ ನೆನ್ಸ್ಕೊಂಡಾಗ ಇವಾಗ್ಲೂ ಕೂಡ ನನ್ನ ರಕ್ತ ಕುದಿಯತ್ತೆ. ಅಂಡ್ ಇದು ಕೇವಲ ಹುಡುಗಿಯರ ವಿಚಾರ ಅಂತ ಅಲ್ಲ, ಪುಟ್ಟು ಮಕ್ಕಳನ್ನ ಕೊಲ್ಲೋದು, ಅದು ನರಬಲಿ ಅಂತೆ, ಅವ್ರನ್ನ ಅತ್ಯಾಚಾರ ಮಾಡೋದು, ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋ ಸರಿ ಇರಲ್ಲ ಅಂತ ಕೆಲವು ಜನ ಯಾರ್ಯಾರು ಹೇಳ್ತಾರಲ್ವಾ, ನಾನು ಅವ್ರನ್ನ ಪೂರ್ತಿ ಡಿನೈ ಮಾಡೋದಿಲ್ಲ. ಆದ್ರೆ ಬಹಳಷ್ಟು ಕ್ರೈಮ್ ಅನ್ನ ನೋಡಿದಾಗ ಇಟ್ಸ್ ನಾಟ್ ಅಬೌಟ್ ದ ಲೇಡೀಸ್. ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸಾರಿ ಹಾಕೊಂಡಿರೋ ಹೆಣ್ಮಕ್ಳಿಗೂ ಕೆಟ್ಟ ಕಮೆಂಟ್ ಮಾಡೋ ಗಂಡ್ಮಕ್ಳು ಇರ್ತಾರೆ. ಅವರ ಬಯೋವನ್ನ ತೆಗೆದು ನೋಡಿದ್ವಿ ಅಂತಂದ್ರೆ ಏನೋ ದೊಡ್ಡ ಧರ್ಮ ರಕ್ಷಕರು ಅನ್ನೋ ಹಾಗೆ ದೊಡ್ಡ DP ಹಾಕೊಂಡು ಪರಮ ಭಕ್ತರು ದೇವ್ರದ್ದು ಅನ್ನೋ ರೀತಿಯಲ್ಲಿ ಸನಾತನ ಧರ್ಮದ ರಕ್ಷಕರು ಅನ್ನೋ ತರದಲ್ಲೆಲ್ಲ ಹಾಕೊಂಡಿರ್ತಾರೆ. ಆದ್ರೆ ಹೆಣ್ಮಕ್ಳು ಫೋಟೋಗೆ ಕಮೆಂಟ್ ಮಾಡೋದು ಇಂಥದ್ದವ್ರು. ಸಾರಿ ಹಾಕೊಂಡ್ರು ಕೂಡ, ಮಾಡರ್ನ್ ಡ್ರೆಸ್ ಬಿಡಿ, ಅಂದ್ರೆ ಅವರ ವ್ಯಕ್ತಿತ್ವ ಅನ್ನುವಂಥದ್ದು, ಅವ್ರು ಹೇಳ್ತಾ ಇರುವಂಥದ್ದು ಬಾಯಲ್ಲಿ ಇದೆರಡು ಮ್ಯಾಚೇ ಆಗ್ತಾ ಇಲ್ಲ. ಆನ್ ದ ಅದರ್ ಸೈಡ್ ನೀವು ಒಬ್ಬ ಹುಡುಗ ಅದೆಷ್ಟೇ ಏನೇ ಬಾಡಿ ಶೋ ಆಫ್ ಮಾಡಿದ್ರು ಕೆಳಗಡೆ ಯಾವುದೇ ಹುಡುಗಿ ಬಂದು ರೇಪ್ ಥ್ರೆಟ್ ಕೊಡೋದು, ಲೈಫ್ ಥ್ರೆಟ್ ಕೊಡೋದು ಮಾಡೋದಿಲ್ಲ. ಈ ತರದ ಮೈಂಡ್ ಸೆಟ್ ಇದೆ ಅಲ್ಲ, ಈ ತರದ ಮೈಂಡ್ ಸೆಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಈ ಸೌಜನ್ಯ ಅನ್ನೋ ಹುಡುಗಿ, ಆಕೆಯನ್ನು ಸೇರಿದ ಹಾಗೆ ಯಾರ್ಯಾರೆಲ್ಲ ತುಂಬಾ ಬ್ರೂಟಲ್ ವೇಯಲ್ಲಿ ಈ ಫಿಸಿಕಲ್ ವರ್ಲ್ಡ್ ನ ಪ್ರೆಸೆನ್ಸ್ ಅನ್ನ ಕಳ್ಕೊಂಡ್ರು,
ಏನಾಗಿರಬಹುದು, ಅವರು ನಮ್ಮ ಜನಮಾನಸದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ, ನಿನ್ನೆ ಈ ಘಟನೆ ನಡೆದಿದೆ ಅನ್ನುವಷ್ಟರ ಮಟ್ಟಿಗೆ ಇದು ಜೀವಂತವಾಗಿ ಇರುತ್ತೆ ಅಂತಂದ್ರೆ ದರ್ ಶುಡ್ ಬಿ ಸಮಥಿಂಗ್ ವಿಚ್ ಈಸ್ ಬಿಯಾಂಡ್ ಸೈನ್ಸ್ ಅಂಡ್ ಲಾಜಿಕ್ ಅಲ್ವಾ. ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ಬೇಕಿದ್ರೆ ನನಗೆ ಒಂದಷ್ಟು ಫಿಲಾಸಫಿಕಲ್ ಅಂಡ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗ್ತಾ ಹೋಯ್ತು. ಹಾಗೆ ಅದರ ಇಲಾಬರೇಷನ್ ಅನ್ನ ನನ್ನ ಒಬ್ರು ಫ್ರೆಂಡ್ ಇದ್ದಾರೆ ಆಸ್ಟ್ರೋಫಿಸಿಕ್ಸ್ ನಲ್ಲಿ ಅಬ್ರಾಡ್ ಅಲ್ಲಿ ಓದಕ್ಕೆ ಅಂತ ಹೋಗಿ, ಅವರು ಈಗ ಆಧ್ಯಾತ್ಮ ಹಾಗೂ ನಮ್ಮ ಫಿಸಿಕ್ಸ್ ಅನ್ನೋದು ಎಷ್ಟು ಇಂಟರ್ ಕನೆಕ್ಟೆಡ್ ಇದೆ, ಹಾಗೆ ಈ ಪ್ರಪಂಚದಲ್ಲಿ ಇರೋದೆಲ್ಲವೂ ಫಿಸಿಕ್ಸ್ ಅಲ್ಲ ಅಥವಾ ಎಲ್ಲವೂ ಸೈನ್ಸ್ ಅಲ್ಲ, ಇಟ್ಸ್ ಕಾಲ್ಡ್ ಮೆಟಾಫಿಸಿಕ್ಸ್. ನನ್ನ ಸನಾತನ ಕಥನದ ಡಿಸ್ಕ್ರಿಪ್ಷನ್ ನಲ್ಲೂ ಹಾಕಿದ್ದೀನಿ. ಮೈ ಏಮ್ ಇಸ್ ಟು ಎಕ್ಸ್ಪ್ಲೇನ್ ದ ಪಾಸಿಬಿಲಿಟಿ ಆಫ್ ಮೆಟಾಫಿಸಿಕ್ಸ್ ಅಂತಂದ್ರೆ ಏನು, ಪ್ರಪಂಚದಲ್ಲಿ ಎಲ್ಲವೂ ಸೈನ್ಸ್ ಅಲ್ಲ, ಎಲ್ಲವೂ ಮ್ಯಾಥ್ಸ್ ಅಲ್ಲ, ಎಲ್ಲವೂ ಆರ್ಟ್ಸ್ ಅಲ್ಲ, ಎಲ್ಲವೂ ಫಿಲಾಸಫಿ ಅಲ್ಲ, ಎಲ್ಲವೂ ಸೈಕಾಲಜಿ ಅಲ್ಲ. ಈ ಪ್ರಪಂಚದ ಕ್ರಿಯೇಷನ್ ಆಗಿರುವಂತದ್ದೇ ಇದೆಲ್ಲದರ ಕಾಂಬಿನೇಷನ್ ಇಂದ, ಅಂಡ್ ದಟ್ ಈಸ್ ಕಾಲ್ಡ್ ಮೆಟಾಫಿಸಿಕ್ಸ್. ಅದೇ ಸ್ಪಿರಿಚುಯಾಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯ. ಸ್ಪಿರಿಚುಯಾಲಿಟಿಯನ್ನ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಇಲ್ಲ, ಅನುಭವಿಸಬೇಕು ಅದನ್ನ. ಆದ್ರೆ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಇವತ್ತು ನಾನು ಏನು ಈ ಒಂದು ಹಂತದಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ, ಅಥವಾ ನಾನು ಕನ್ವಿನ್ಸ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಯಾರ್ಯಾರಿಗೆಲ್ಲ ಈ ಕೇಸ್ ರಿಲೇಟೆಡ್ ಆಗಿ ಇಮೋಷನಲಿ ಸ್ಟಕ್ ಫೀಲಿಂಗ್ ಇದೆ, ಅದಕ್ಕೆ ಒಂದು ಆದಷ್ಟು ಫಿಲಾಸಫಿಕಲ್ ಅಂಡ್ ಲಾಜಿಕಲ್ ರೀಸನಿಂಗ್ ಕೊಡುವಂತಹ ಆನೆಸ್ಟ್ ಪ್ರಯತ್ನ. ನಾನು ಹೇಳ್ತಾ ಇರೋದು ಇದೇ ಹಿಂಗೆ ಆಗ್ತಾ ಇರೋದು ಅನ್ನುವಂತಹ ವಾದ ನಂದಲ್ಲ. ಬಟ್ ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್ ಎಟ್ ದಿಸ್ ಕೇಸ್ ಅನ್ನೋದನ್ನ ಹೇಳೋದು. ಈ ಕೇಸನ್ನೂ ಸೇರಿದ ಹಾಗೆ ನಾನು ಹೇಳಿದೆ ಅಲ್ಲ, ನಿರ್ಭಯ ಇವತ್ತಿಗೂ ನೆನಪಾಗ್ತಾಳೆ, ಹಾಗೆ ಕೋಲ್ಕತ್ತಾ ಡಾಕ್ಟರ್ ಇವತ್ತಿಗೂ ನೆನಪಾಗ್ತಾರೆ. ಇಂಥ ಕೇಸ್ಗಳು ಯಾಕೆ ನಮ್ಮನ್ನ ಅಷ್ಟು ಟ್ರಿಗರ್ ಮಾಡ್ತವೆ, ಇಮೋಷನಲಿ ಸ್ಟಕ್ ಮಾಡ್ತವೆ ಅನ್ನೋದು ಒಂದು ಲಾಜಿಕ್. ಭಗವದ್ಗೀತೆಯ ಅಧ್ಯಾಯ 2 ಶ್ಲೋಕ 23 ಶ್ರೀಕೃಷ್ಣ ಪರಮಾತ್ಮ ಒಂದು ವೆರಿ ಇಂಪಾರ್ಟೆಂಟ್ ಡಿಕ್ಲರೇಷನ್ ಅನ್ನ ಮಾಡ್ತಾ ಹೋಗ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಏನಂಗಂದ್ರೆ ದಿ ಅಲ್ಟಿಮೇಟ್ ಕಾನ್ಶಿಯಸ್ ಅಂತ ನನ್ನ ಒಳಗಡೆ ಏನಿರುತ್ತೆ ಅಂತ ಹೇಳ್ತೀವಿ, ಅದನ್ನ ಆತ್ಮ ಅಂತ ಕರಿತೀವಿ. ಅದನ್ನ ಯಾವುದೇ ಶಸ್ತ್ರದಿಂದ ಛಿದ್ರಗೊಳಿಸೋಕೆ ಸಾಧ್ಯ ಇಲ್ಲ, ಅದನ್ನ ಸುಡೋಕು ಕೂಡ ಸಾಧ್ಯ ಇಲ್ಲ. ಬೆಂಕಿ ಆಗ್ಲಿ, ಗಾಳಿ ಆಗ್ಲಿ, ಮಳೆ ಆಗ್ಲಿ, ನೀರಿನಿಂದಾಗ್ಲಿ ಯಾವುದಿಂದ ಕೂಡ ಆತ್ಮವನ್ನ, ದಿ ಕಾನ್ಶಿಯಸ್ನೆಸ್ ಅಂತ ಏನ್ ಕರಿತೀವಿ, ಅದನ್ನ ಸರ್ವನಾಶ ಮಾಡಕ್ ಸಾಧ್ಯನೇ ಇಲ್ಲ. ಆತ್ಮ ಅನ್ನೋದು ಅಮರ ಅನ್ನೋದನ್ನ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ಕರ್ಮ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತಲ್ವಾ, ಪ್ರತಿಯೊಬ್ಬ ವ್ಯಕ್ತಿ ಅವನು ಅದೆಷ್ಟೇ ಜನ್ಮ ಪಡ್ಕೊಂಡು ಬಂದ್ರು, ಏನೇನೇ ಮಾಡಿದ್ರು ಕೂಡ ಈ ಯೂನಿವರ್ಸ್ ನ ಲೆಕ್ಕಾಚಾರ ಅನ್ನೋದನ್ನ ಚುಕ್ತಾ ಮಾಡ್ಲೇಬೇಕು. ಅದು ಹಿಂದಿನ ಜನ್ಮದಲ್ಲಾದ್ರೆ ಇದು, ಅದನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಹಾಗೆ ಕೆಲವೊಂದಷ್ಟು ನ್ಯೂ ಕರ್ಮ ಬಾಂಡೇಜ್ ಅಂತ. ಇವಾಗ ಸೌಜನ್ಯ ಕೇಸ್ ರಿಲೇಟೆಡ್ ನಂಗೆ ಎವ್ರಿ ಟೈಮ್ ನೋಡಿದಾಗ, ಅಥವಾ ಚಿಕ್ಕ ಮಕ್ಕಳ ಮೇಲೆ ಆಗೋ ದೌರ್ಜನ್ಯವನ್ನ ಕೇಳಿದಾಗ, ಇವ್ರು ಅಂಥದ್ದು ಏನಪ್ಪ ಮಾಡಿದ್ರು ಪಾಪ, ಒಂದು ಒಳ್ಳೆ ಸಾವು ಬರಬಾರ್ದಾ, ಈ ಥರದಲ್ಲಿ ಬೇಜಾರಾಗತ್ತೆ. ಬಟ್ ಕೆಲವು ಸತಿ ಸಂಚಿತ ಕರ್ಮ ಅಂತ ಇರುತ್ತೆ, ಅಂದ್ರೆ ಈ ಜನ್ಮದಲ್ಲಿ ಹೊಸದಾಗಿ ಇನ್ನೊಬ್ಬ ವ್ಯಕ್ತಿ ಯಾರೋ ಅವ್ರ ಜೊತೆ ಕರ್ಮದ ಬಾಂಡೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಕೂಡ ಲಾಜಿಕಲ್ ರೀಸನಿಂಗ್. ಸೊ ಅಂಥ ಟೈಮಲ್ಲಿ ಯಾವಾಗ ಈ ಸಾವು ಅನ್ನೋದಿದೆ ಅಲ್ವಾ, ಈ ಸಾವು ಅನ್ನೋದೇ ಸತ್ಯ. ನಮ್ಮ ಜೀವನ ಅನ್ನೋದೇನಿದೆ ದಟ್ ಈಸ್ ಟೆಂಪ್ರರಿ. ಅದರ ಅರ್ಥ ಅದಕ್ಕೆ ಮಹತ್ವ ಇಲ್ಲ ಅಂತ ಅಲ್ಲ. ಈ ಆತ್ಮವನ್ನ ಸ್ವಲ್ಪ ಎಲಿವೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮನುಷ್ಯ ಯೋನಿಯಲ್ಲಿ ಹುಟ್ಟಿದ್ದೀನಿ. ಬಾಕಿ ಎಲ್ಲ ಫನ್, ತಮಾಷೆ, ಖುಷಿ, ದುಃಖ, ಮತ್ತೊಂದು ಮರದೊಂದು, ಇದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಈ ಲೈಫನ್ನ ಒಂದು ಯೂನಿವರ್ಸಿಟಿ ಆಗಿ ನೋಡ್ತೀವಿ ಅಂತಂದ್ರೆ, ನಾವು ಯೂನಿವರ್ಸಿಟಿಗೆ ಹೋದ್ರೆ ಬರೀ ಪುಸ್ತಕದ ಹುಡಿ ಇದ್ರೆ ಆ ಕಾಲೇಜ್ ಲೈಫ್ ಅನ್ನೋದು ಚೆನ್ನಾಗಿರೋದಿಲ್ಲ. ಆ ಕಾಲೇಜ್ ಲೈಫ್ನಲ್ಲಿ ಫ್ರೆಂಡ್ಸ್ ಇರಬೇಕು, ಫನ್ ಇರಬೇಕು, ತಮಾಷೆ ಇರಬೇಕು, ಟ್ರಿಪ್ ಇರಬೇಕು, ಕಾಲಿಡಿಯೋದಿರಬೇಕು, ಕೆಲವು ಸರ್ತಿ ಒಂದಷ್ಟು ಹೆಲ್ದಿ ಆರ್ಗ್ಯುಮೆಂಟ್ಸ್ ಅನ್ನೋದು ಇರಬಹುದು, ಐಡಿಯಾಲಜಿ ಡಿಫ್ರೆನ್ಸಸ್ ಇರುತ್ತೆ, ಟೀಚರ್ಸ್ ಜೊತೆ ಚೆನ್ನಾಗಿರೋದಿರುತ್ತೆ. ಹಾಗೆ ಕೆಲವೊಂದಷ್ಟು ಟೀಚರ್ಸ್ ಡಿಸರ್ವಿಂಗ್ ಇಲ್ಲ ಅನ್ನೋದ್ರ ಬಗ್ಗೆ ನಾವೇ ಮಾತಾಡ್ಕೊಳ್ಳೋದಿರ್ಬೋದು. ಇದೆಲ್ಲವೂ ಸೇರಿದ್ರೇನೆ ಒಂದು ಕಾಲೇಜ್ ಲೈಫ್ ಅಂತ ಇರುತ್ತೆ. ಬಟ್ ಕಾಲೇಜಿಗೆ ನಾನು ಸೇರಿದ್ದೇನಕ್ಕೆ, ಬರೇ ಪಾಸ್ ಆಗಕ್ಕಲ್ಲ, ಜ್ಞಾನವನ್ನ ಅರ್ಜನೆ ಮಾಡೋಕೆ, ವಿದ್ಯಾರ್ಜನೆ ಅಂತ ಕರಿತೀವಿ. ಸೊ ಅಲ್ಟಿಮೇಟ್ ಗೋಲ್ ಆಫ್ ಆರ್ ಪರ್ಪಸ್ ಅಂತ ಹೇಳ್ತೀವಲ್ವಾ, ಈ ಆತ್ಮವನ್ನ ಉದ್ಧಾರ ಮಾಡೋದು. ಬಾಕಿ ಎಲ್ಲ ಲೈಫಲ್ಲಿ ಮಾಡೋ ಫನ್, ಮತ್ತೊಂದು ಮರದೊಂದು, ಕಷ್ಟ ಸುಖ, ಇದೆಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಅಲ್ಟಿಮೇಟ್ಲಿ ಕಷ್ಟ ಬರಲಿ, ಸುಖ ಬರಲಿ, ಏನೇ ಬಂದರೂ ಕೂಡ ನನ್ನ ಲೈಫ್ನ ಪರ್ಪಸ್ ಈ ಆತ್ಮವನ್ನ ಉದ್ಧರಿಸೋದು, ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು. ದಟ್ ಈಸ್ ದ ಅಪಾರ್ಚುನಿಟಿ. ಅದೊಂದು ಜನ್ಮವಾಗಿ ನನಗೆ ಸಿಕ್ಕಿದೆ. ಆ ಟೈಮಲ್ಲಿ ಈಗ ಕೆಲವು ಜನ ಹೇಳ್ತಾರೆ, ಹುಟ್ಟಿರುವಾಗಲೇ ಈ ಜೀವಿ ಇಷ್ಟು ವರ್ಷದ ನಂತರ ಸತ್ತೋಗ್ತಾರೆ ಅಂತ ಬರ್ಕೊಂಡಿರುತ್ತೆ, ಡೆಸ್ಟಿನಿ ಅಂತ ಕರಿತೀವಿ. ಹಂಗೆ ಒಂದು ವೇಳೆ ಎಲ್ಲಾ ಸರ್ತಿ ಅದೇ ವರ್ಕ್ ಆಗೋದಿದ್ರೆ ಈ ಅಕಾಲಿಕ ಮರಣ ಅನ್ನೋ ಕಾನ್ಸೆಪ್ಟ್ ಯಾಕೆ ಬರುತ್ತೆ? ಈ ಮರಣ ಅನ್ನೋದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ಎಪಿಸೋಡ್ ಅನ್ನ ಮಾಡ್ತೀನಿ.
ಬಟ್ ಕ್ವೆಶ್ಚನ್ ಹೇಳೋದು ಕಾಂಟ್ರಾಸ್ಟಿಂಗ್ ಅನ್ಸುತ್ತೆ. ಇವ್ರು 50 ವರ್ಷ ಬದುಕ್ತಾರೆ ಅಂತ ಇವ್ರ ಜಾತಕದಲ್ಲಿ ಇತ್ತು ಅಂತಂದ್ರೆ ಆ ಮನುಷ್ಯ 35 ವರ್ಷಕ್ಕೆ ಹೋಗ್ಬಿಟ್ನಂತೆ, ಹೆಂಗೆ? ಅವಾಗ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಬರುತ್ತೆ ಆಯ್ತಾ, ಎಕ್ಸಿಟ್ ಪಾಯಿಂಟ್ಸ್ ಅಂತ. ಈ ಎಕ್ಸಿಟ್ ಪಾಯಿಂಟ್ಸ್ ಹಾಗೆ ಅಕಾಲಿಕ ಮರಣ ಅನ್ನೋದನ್ನೆಲ್ಲ ನೋಡಿದಾಗ ಒಂದು ವೇಳೆ ಒಂದು ದೇಹದಿಂದ ಅದರ ಚೈತನ್ಯ ಆತ್ಮ ಅನ್ನುವಂಥದ್ದು ಹೊರಗೆ ಹೋಗೋ ಪ್ರಕ್ರಿಯೆಯನ್ನ ಮೇಜರ್ ಆಗಿ ನಾವು 3 ರೀತಿಯಲ್ಲಿ ನೋಡಬಹುದಂತೆ. ಈಗ ಸಡನ್ ಆಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ತಿಳ್ಕೊಳ್ಳಿ, ಏನೂ ತಪ್ಪಿರೋದಿಲ್ಲ, ಸ್ಪೀಡಾಗಿ ಬರ್ತಾ ಇರೋದಿಲ್ಲ, ಏನೂ ಇರೋದಿಲ್ಲ. ಈ ಪುಣೆ ಪೋರ್ಷೆ ಕಾರ್ದು ಒಂದು ಕೇಸ್ ಇತ್ತಲ್ವಾ, ಅದರಲ್ಲಿ ನೋಡಿದಾಗ 1 ಸೆಕೆಂಡಲ್ಲಿ ಆಗೋಗಿದ್ದು. ಪಾಪ ಅವರಿಬ್ಬರು ಜಸ್ಟ್ ಹಿಂಗ್ ರಸ್ತೆಯಲ್ಲಿ ಹೋಗ್ತಾ ಇದ್ದವ್ರಿಗೆ ಹಿಂದಿಂದ ಜೋರಾಗಿ ಬಂದು ಗುದ್ದಿ ನೆಕ್ಸ್ಟ್ ಏನಾಗುತ್ತೆ ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗಡೆ ಸ್ಪಾಟ್ ಡೆತ್ ವಿದಿನ್ ಫ್ಯೂ ಸೆಕೆಂಡ್ಸ್, ನಾಟ್ ಇವನ್ 1 ಸೆಕೆಂಡ್, ಮೇ ಬಿ ವಿದಿನ್ ಫ್ಯೂ ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸ್ ಅಲ್ಲಿ ನಡೆದೋಗುತ್ತೆ. ಈ ರೀತಿ ಸಾವು ಬಂದಾಗ, ಅಕಾಲಿಕ ಮರಣ ಉಂಟಾದಾಗ ಅಲ್ಲಿ ಶಾಕ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ಇವಾಗ ಒಳಗಡೆ ಆತ್ಮ ನನ್ನ ಒಳಗಡೆ ಇದೆ, ನೆಕ್ಸ್ಟ್ ಮಿನಿಟ್ಗೆ ಯಾರೋ ನನ್ನ ಗುಂಡ ಕಡಿದ್ಬಿಟ್ರು ಸಡನ್ ಆಗಿ ಅಂತಂದ್ರೆ ಈ ಆತ್ಮಕ್ಕೆ ನನ್ನ ದೇಹದ ಒಳಗಡೆ ಇಲ್ಲ, ರಿಲೀಸ್ ಆಗಿದ್ದೀನಿ ಅನ್ನೋ ರಿಯಲೈಸೇಷನ್ ಆಗಕ್ಕೆ ತುಂಬಾ ವರ್ಷಗಳು ಬೇಕಾಗತ್ತೆ. ಇದು ಡೆತ್ ಇನ್ ಶಾಕ್ ಅಂತ ಕರೆಸಿಕೊಳ್ಳುತ್ತೆ. ಇನ್ನೂ ಕೆಲವು ಸರ್ತಿಗೆ ಏನಾಗುತ್ತೆ ಅಂತಂದ್ರೆ, ಈಗ ನನ್ನ ಆಯಸ್ಸು ಒಂದು 80 ವರ್ಷ ಅಂತ ದೇವ್ರು ಕೊಟ್ಟಿರ್ತಾನೆ, ಅಥವಾ ಈ ಜನ್ಮದಲ್ಲಿ ನನ್ನ ಹಣೆ ಬರೋದಲ್ಲಿ ಒಂದು 80 ವರ್ಷ ಅಂತ ಬರ್ದಿರತ್ತೆ. ಯಾರೋ ಒಬ್ಬರಿಗೆ ನನ್ನ ಮೇಲೆ ಏನಕ್ಕೋ ಕೋಪ, ಐಡಿಯಾಲಜಿ ಮೇಲೆ ಕೋಪ, ಅಥವಾ ಫಾರ್ ವಾಟ್ ಎವರ್ ದ ರೀಸನ್ಸ್ ಕೋಪ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ತಂತ್ರ ಕಾನ್ಸೆಪ್ಟ್ ಅನ್ನೋದು ಏನ್ ಬರುತ್ತೆ, ಅದು ಫೇರ್ ಯೂಸ್ಗೆ ಇರೋದು. ಖುದ್ದು ಶಿವನೇ ನನ್ನನ್ನ ರೀಚ್ ಆಗಕ್ಕೆ, ಪರಮಾತ್ಮನ ಲೆವೆಲ್ಗೆ ರೀಚ್ ಆಗಕ್ಕೆ, ನಿಮ್ಮ ಕಾನ್ಶಿಯಸ್ನೆಸ್ ಅನ್ನ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ಗೆ ಅಪ್ರೈಸಲ್ ಕೊಡಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಕ್ವಿಕ್ ಆಗಿ ಅಷ್ಟೇ ಡೆಡಿಕೇಟೆಡ್ ಆಗಿ ಯಾರು ಮಾಡಬಲ್ಲರು ಅವ್ರಿಗೆ ಮಾತ್ರ ಮಾಡಿರುವಂತದ್ದು ಶಾರ್ಟ್ ಕಟ್ ವೇ ಅಂತಂದ್ರೆ ಅದು ತಂತ್ರ. ಬಟ್ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ಇರ್ತಾರೆ. ಇವಾಗ AI ಅನ್ನ ಒಳ್ಳೆ ಉದ್ದೇಶದಿಂದ ರೆಡಿ ಮಾಡಿರೋದು, ಅದನ್ನ ಮಿಸ್ ಮಾಡ್ಕೊಳ್ಳೋರು ಇದ್ದಾರೆ. ಸೇಮ್ ವೇ ತಂತ್ರ ಕೂಡ ಹಾಗೆ. ಈ ತಂತ್ರದ ರಿಲೇಟೆಡ್ ಆಗಿ ನಾನು ಈಗಾಗಲೇ ವಶೀಕರಣ ಮತ್ತೊಂದು ಎಲ್ಲ ಮಾಡ್ತಾರಲ್ವಾ, ಅದ್ರ ರಿಲೇಟೆಡ್ ಆಗಿ ಡೀಟೇಲ್ ಎಪಿಸೋಡ್ ಅನ್ನ ಮಾಡಿದ್ದೀನಿ. ಸೊ ಕೊನೆಯಲ್ಲಿ ಅದರ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ, ಅದನ್ನ ಕೂಡ ಮಿಸ್ ಮಾಡದೆ ನೋಡಿ, ಇಂಟ್ರೆಸ್ಟಿಂಗ್ ಟಾಪಿಕ್ ಅದು. ಸೊ ಆ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ, ಇವಳು ಇರಬಾರ್ದು, ಇವಳಿದ್ರೆ ನನ್ಗೆ ಪ್ರಾಬ್ಲಮ್ಮು, ಅಥವಾ ನನ್ನ ಮೇಲೆ ಏನೋ ಜಲಸಿ ಅವರಿಗೆ, ಇವಳಿದ್ರೆ ನನಗೆ ಇಷ್ಟ ಆಗಲ್ಲ, ಖುಷಿ ಆಗಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ತಂತ್ರದ ಮೂಲಕ ಎಲ್ರ ಮೇಲೂ ತಾಗಲ್ಲ, ಅದು ಬೇರೆ ವಿಷಯ. ಹಾಗಿದ್ ಯಾವುದೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಎಕ್ಸಿಟ್ ಪಾಯಿಂಟಿಗೆ ನನ್ನನ್ನು ಕಳಿಸ್ತಾರೆ. ಸೊ ಅದೇನಾಗತ್ತೆ, ಅದನ್ನ ಕೂಡ ಅಕಾಲಿಕ ಮರಣ. ಆವಾಗ ಕೂಡ ಆ ಆತ್ಮ ಅನ್ನೋದು ಏನ್ ದೇಹವನ್ನ ಬಿಟ್ಟು ಹೋಗತ್ತಲ್ವಾ, ಅದಕ್ಕೆ ನಾನು ಈ ಜನ್ಮದಲ್ಲಿ ಬಂದು ಏನ್ ಕೆಲಸ ಮಾಡ್ಬೇಕಿತ್ತು, ಏನ್ ಪರ್ಪಸ್ ಅನ್ನ ಸರ್ವ್ ಮಾಡ್ಬೇಕು ಅಂತ ಬಂದಿದ್ದೆ ಈ ಬಾಡಿ ಒಳಗಡೆ, ಅದು ಕಂಪ್ಲೀಟ್ ಆಗಿಲ್ಲ ಅಂತ ರಿವೆಂಜ್ ತಗೊಳಕ್ಕೂ ನಿಂತ್ಕೊಳ್ಬಹುದು, ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋದು ಇನ್ನ ಬಾಕಿ ಇದೆ ನನಗೆ, ನಾನು ಹಂಗೆ ಸುಮ್ಮನೆ ಹೋಗಲ್ಲ, ನಾನು ಈ ಮನುಷ್ಯ ಯೋನಿಯಲ್ಲಿ ಇಲ್ದೇ ಇದ್ರೂ ಕೂಡ, ಪ್ರೇತಾತ್ಮದ ಯೋನಿಯಾಗಿ ಆದ್ರೂ ಕೂಡ ನಾನು ಈ ಜನ್ಮದಲ್ಲಿ ಏನನ್ನ ಗೋಲಾಗಿ ಇಟ್ಕೊಂಡು ಬಂದಿದ್ದೆ ಅದನ್ನ ಮಾಡಿಯೇ ಹೋಗೋದು ಅಂತ ಹಠಕ್ಕೆ ಬೀಳ್ಬಹುದು. ಆವಾಗ ನಾವು ಈ ದೆವ್ವ, ಭೂತ, ಪಿಶಾಚಿ ಇದೆಲ್ಲ ಕಾನ್ಸೆಪ್ಟ್ ಅನ್ನೋದು ಆವಾಗ ಬರುತ್ತೆ, ಅದರ ಎಕ್ಸ್ಪ್ಲನೇಷನ್ ಬರುತ್ತೆ. ಅದರ ಅರ್ಥ ಐ ಆಮ್ ನಾಟ್ ಸಪೋರ್ಟಿಂಗ್ ಈ ಥರದ್ದು ಮೂಢನಂಬಿಕೆಯನ್ನ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ದರ್ ಈಸ್ ಪಾಸಿಬಿಲಿಟಿಯನ್ನ ನಾನು ಹೇಳ್ತಾ ಇರೋದು. ಸೊ ಯಾವಾಗ ಒಂದು ಕೆಲಸ ಪೂರ್ಣಗೊಂಡಿರೋದಿಲ್ಲ, ಅಥವಾ ಒಂದು ರಿವೆಂಜ್ ಅನ್ನೋದನ್ನ ತಗೊಳ್ಳೇಬೇಕು ಅನ್ನೋ ಹಠಕ್ಕೆ ಬಿದ್ದಿರ್ತಾರೆ, ಆವಾಗ ಆ ಆತ್ಮ ಅನ್ನೋದು ಬೆಳಕಿನೆಡೆಗೆ ಮೂವ್ ಆಗುತ್ತೆ, ಮುಂದಿನ ಜನ್ಮಕ್ಕೆ ಮೂವ್ ಆಗುತ್ತೆ, ಒಂದು ಬೇರೆ ಡೈಮೆನ್ಷನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇರಬಹುದು. ಥರ್ಡ್ ವೇ ಎಕ್ಸಿಟ್ ಪಾಯಿಂಟ್ ಹೆಂಗಾಗಬಹುದು ಅಂತಂದ್ರೆ, ಆ ಸಾಯೋ ಸಮಯದಲ್ಲಿ ನೋವು, ಶಾಕ್ ಏನಾಗ್ತಾ ಇದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ನಂಗೆ ಹೆಂಗಾಗಕ್ ಸಾಧ್ಯ ಅನ್ನೋದು ಬಗೆಹರಿಯದ್ದೇ ಇರೋ ಒಂದು ಶಾಕ್, ಪೇನ್ ಸಹಿಸಕ್ ಸಾಧ್ಯ ಇಲ್ಲ, ಹಿಂಗಿದ್ದೆಲ್ಲ ಆಗತ್ತಲ್ವಾ, ಅವಾಗ ಆ ಸೋಲ್ ಫ್ರಾಗ್ಮೆಂಟೇಷನ್ಗೆ ಹೋಗ್ಬಿಡತ್ತೆ. ಈ ಸೌಜನ್ಯ ಕೇಸ್ನಲ್ಲಿ ಆ ಬ್ರುಟಾಲಿಟಿಯನ್ನ ಇನ್ಕ್ಲೂಡ್ ಆಗಿರೋದು ನೋಡಿದ್ರೆ, ನಿರ್ಭಯ ಕೇಸ್ನಲ್ಲಿ ಬ್ರುಟಾಲಿಟಿ ಇನ್ಕ್ಲೂಡ್ ಆಗಿರೋದನ್ನ ನೋಡಿದ್ರೆ, ಆ ಆತ್ಮಕ್ಕೆ ದೇಹವನ್ನ ಬಿಟ್ಟು ಹೋಗುವಾಗ ಅದೆಷ್ಟು ನೋವಾಗಿರತ್ತೆ, ಆ ನೋವನ್ನ ಸಹಿಸಕ್ ಸಾಧ್ಯ ಆಗದೆ ಆತ್ಮ ಛಿದ್ರಗೊಂಡು ಬಿಡುತ್ತೆ. ಆ ಪರಿಸ್ಥಿತಿ ಆಲೋಚನೆ ಮಾಡ್ಕೊಳ್ಳಿ. ಆ ಆತ್ಮಕ್ಕೆ ಇದೆಲ್ಲದನ್ನ ಮರೆತು ನಾನು ಮುಂದಿನ ಜನ್ಮಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಆ ಚೂರುಗಳಾಗೋಗಿದೆ ಅಲ್ಲ, ಆ ಚೂರುಗಳನ್ನ ವಾಪಸ್ ಸೇರಿಸ್ಕೊಳ್ಳೋಕೆ ಅದ್ರ ಹತ್ರ ಅವಕಾಶನೇ ಇಲ್ಲ, ಅಥವಾ ಶಕ್ತಿ ಇಲ್ಲ. ಆವಾಗ ಅದೇನಾಗತ್ತೆ, ಜನಮಾನಸದಲ್ಲಿ ಪದೇ ಪದೇ ಒಂಥರ ಬೀಜ ಬಿತ್ತನೆ ಆದಂಗ ಆಗತ್ತಲ್ವಾ, ಅದು ಆವಾಗ ಆ ಫ್ರಾಗ್ಮೆಂಟೇಷನ್ ಅನ್ನೋದು ಆಕ್ಟಿವ್ ಆಗ್ತಾ ಇರುತ್ತೆ. ನಾನು ಸೌಜನ್ಯ ಕೇಸನ್ನ ಪರ್ಟಿಕ್ಯುಲರ್ ಆಗಿ ತಗೊಂಡು ನಿಮ್ಗೆ ಹೇಳಿದ್ವಿ ಅಂತಂದ್ರೆ,
2012ರ ಒಂದು ಘಟನೆ 2025ರವರೆಗೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಕ್ತಿ ಇದೆ ಅನ್ನೋದು ಒಂದು ವೇಯಲ್ಲಿ ಇಂಟರ್ಪ್ರಿಟ್ ಮಾಡಿದ್ರು ಕೂಡ ಇದನ್ನ ನೀವು ಫಿಲಾಸಫಿಕಲ್ ವೇಯಲ್ಲಿ ಸ್ಪಿರಿಚುವಲ್ ವೇಯಲ್ಲಿ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಆ ಹೋರಾಟಕ್ಕೆ ಇನ್ನಷ್ಟು ಬಲ ಅನ್ನೋದು ಬರ್ತಾ ಇದೆ. ಅಂದ್ರೆ ಹೋಗುವಾಗ ಆಗಿರುವಂತಹ ಸೋಲ್ ಫ್ರಾಗ್ಮೆಂಟೇಶನ್ ಅನ್ನೋದು ಅದೆಷ್ಟೋ ಜನರ ಮನಸ್ಸಿನಲ್ಲಿ ನಾಟ್ಕೊಂಡಿದೆ. ನಾನು ಹೇಳಿದೆ ಅಲ್ಲ, ಆತ್ಮಕ್ಕೆ ಮುಂದೆ ಹೋಗುವಂಥದ್ದು, ಮುಂದೆ ಜನ್ಮವನ್ನ ತಳೆಯುವಂತಹ ಆಸೆ ಇದ್ರೂ ಕೂಡ ಅದು ಚೂರಾಗಿರೋದು ಮತ್ತೆ ಒಟ್ಟಿಗೆ ಸೇರ್ಬೇಕು, ಒಟ್ಟಿಗೆ ಸೇರಿದ ಮೇಲೇನೆ ಅದು ಮತ್ತೊಂದು ಜನ್ಮವನ್ನ ತಳೆಯೋಕ್ ಸಾಧ್ಯ ಇದೆ ಅನ್ನುವಂಥದ್ದೇ. ಆದ್ರೆ ಐ ಸಿ ದಿಸ್ ಕೇಸ್ ಆಸ್ ಅ ಸೋಲ್ ಫ್ರಾಗ್ಮೆಂಟೆಡ್ ಕೇಸ್. ಅದು ನಿರ್ಭಯಾ ಕೇಸ್ ಇರಲಿ, ಮೇ ಬಿ ಯಾವಾಗ ಈ ನಿರ್ಭಯಾ ಕೇಸಲ್ಲಿ ಒಂದು ವರ್ಡಿಕ್ಟ್ ಅನ್ನ ಕೊಡ್ತು, ಹಾಗೆ ಒಂದು ಲಾ ಅಮೆಂಡ್ಮೆಂಟ್ ಅನ್ನ ಮಾಡ್ತು, ಗೌರ್ಮೆಂಟ್ ಲಾ ಅಮೆಂಡ್ಮೆಂಟ್ ಅಂತ ಮಾಡ್ತು. ಬಹಳಷ್ಟು ಜನ ಇವತ್ತಿಗೂ ಕೇಳ್ತಾರೆ, ಏನು ಸೌಜನ್ಯ ಕೇಸ್ ಮಾತ್ರ ಇಂಪಾರ್ಟೆಂಟಾ, ಬಾಕಿ ಹುಡುಗಿರು ಇಂಪಾರ್ಟೆಂಟ್, ದೇವ್ರಾಣಿ ಇಂಪಾರ್ಟೆಂಟ್? ನಾನು ಹೇಳ್ದೆ ಅಲ್ಲ, ಬಟ್ ಇಮೋಷನಲಿ ಕೆಲವೊಂದಷ್ಟು ಕೇಸ್ಗಳು ಮಾತ್ರ ನಮ್ಮನ್ನ ಟ್ರಿಗರ್ ಮಾಡ್ತವೆ. ಅದರ ಅರ್ಥ ಬೇರೆ ಹೆಣ್ಮಕ್ಳಿಗಾಗಿರೋ ಮೋಸ ಅಲ್ವಾ, ದೇವ್ರಾಣಿಗೂ ಮೋಸನೇ. ಅದು ಯಾವುದೇ ಜಾತಿಯವರು ಇರಬಹುದು, ಯಾವುದೇ ಮತದಿರು. ಸಿ ಮೈ ಪಾಯಿಂಟ್ ಈಸ್, ಹೆಣ್ಣು ಮಕ್ಕಳ ವಿರುದ್ಧವಾಗಿರುವಂತಹ ಇಂಥ ಅಪರಾಧಗಳನ್ನ ಸಹಿಸಬಾರ್ದು. ನೀವು ಹೆಣ್ಣಾಗಿಯೂ ಸಹಿಸಬಾರ್ದು, ಗಂಡಾಗಿಯೂ ಸಹಿಸಬಾರ್ದು. ಯಾಕೆಂತಂದ್ರೆ ಗಂಡಸರೆಲ್ಲರೂ ಹುಟ್ಟಿದ್ದು ಹೆಣ್ಣಿನಿಂದಲೇ. ತಾಯಿ ಬಗ್ಗೆ ಬೈತಾರಲ್ಲ, ಅಕ್ಕ ತಂಗಿ ಬಗ್ಗೆ ಎಲ್ಲಾ ಅವಾಚ್ಯ ಶಬ್ದದಲ್ಲೂ ಬೈಯೋದು ಹೆಣ್ಮಕ್ಳನ್ನ. ಅಂದ್ರೆ ಹೆಣ್ಮಕ್ಳು ನಾವು ಮಾತಾಡ್ತಾ ಇರ್ಬೇಕಿದ್ರೆ ಕೆಲವು ಸತಿ ಲಿಟ್ರಲ್ ಮೀನಿಂಗ್ ಅನ್ನ ತಗೊಳತ್ತೆ, ಅದು ಬಾಯಿಗೆ ಬರುತ್ತೆ. ಬಟ್ ನಾನು ಹೇಳ್ತಿರೋದು, ಆ ಮೈಂಡ್ ಸೆಟ್ ಯಾಕಿದೆ? ಹೆಣ್ಮಕ್ಳನ್ನ ಬೈಯೋದು ಅಥವಾ ಹೆಣ್ಮಕ್ಳನ್ನ ಶೋಷಣೆ ಮಾಡೋದು ಈಸಿ ಅನ್ನುವಂತಹ ಮೈಂಡ್ ಸೆಟ್ ಯಾಕಿದೆ? ಇದು ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ಒಂದು ಕೇಸ್ನು ಸೇರಿದ ಹಾಗೆ ಈ ಮರಣ ಅನ್ನೋದು, ಆತ್ಮ ಅನ್ನೋದು, ಭಗವದ್ಗೀತೆಯ ಸಾರಾಂಶದಲ್ಲಿ ಬರುವಂಥದ್ದು, ಇದೆಲ್ಲದನ್ನ ನೋಡಿದಾಗ ಸೌಜನ್ಯ ಕೇಸ್, ನಿರ್ಭಯಾ ಕೇಸ್, ಆರ್ಜಿಕರ್ ಕೇಸ್, ಹಾಗೆ ವತ್ಸಲ ಹೆಗಡೆ ನಮ್ಮೂರಲ್ಲಾಗಿದ್ದನ್ನ ಹೇಳಿದ್ದೆ ನಾನು ನಿಮ್ಗೆ. ಸಿಮಿಲರ್ ಕೇಸ್, ಸೌಜನ್ಯ ಕೇಸಲ್ಲಿ ಏನೇನ್ ಕೆಲವೊಂದಷ್ಟು ಪ್ಯಾರಲಲ್ ಲೈನ್ಸ್ ಇದೆ, ಸಿಮಿಲರ್ ಟು ದಾಟ್. ಅಥವಾ ಸೌಮ್ಯ ಭಟ್ ಪುತ್ತೂರ್ ಕೇಸ್, ಇದೆಲ್ಲ ಕೇಸನ್ನ ನೋಡಿದಾಗ ಅವ್ರು ಯಾಕೆ ನಮ್ಮ ಜನಮಾನಸದಲ್ಲಿ ಉಳಿದು ಹೋಗ್ತಾರೆ ಅಂತಂದ್ರೆ, ಮೇ ಬಿ ಹೋಗುವಂತಹ ಸಮಯದಲ್ಲಿ ಅವರಿಗೆ ನೋವಾಗಿರೋದು ಎಷ್ಟು ಅಂತಂದ್ರೆ, ಆ ಆತ್ಮ ಛಿದ್ರಗೊಂಡಿದೆ. ಅದು ಮತ್ತೆ ಒಂದಾಗಿ ಮತ್ತೊಂದು ಲೈಫ್ಗೆ ಅದು ಮೂವ್ ಆಗ್ಬೇಕು ಅಂತಂದ್ರೆ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಛಿದ್ರಗೊಂಡು ನಿಶಕ್ತವಾಗಿರೋ ಆ ಆತ್ಮವನ್ನ ಜೋಡಿಸೋದು ನಮ್ಮ ಇಮೋಷನ್ಸ್ನ ಮೂಲಕ. ನಮ್ಮ ಹತ್ರ ಏನದು ಹೊಡೆದೋಗಿರೋ ಕನ್ನಡಿಯನ್ನ ಪೀಸ್ ತಂದು ಹಾಕಿ ಹೊಸ ಕನ್ನಡಿ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಆ ಇಮೋಷನ್ಸ್ ಅನ್ನೋದಿರತ್ತಲ್ವಾ, ಈ ಡೈಮೆನ್ಷನ್ನ ಇಮೋಷನ್ ಆ ಡೈಮೆನ್ಷನ್ ಅನ್ನ ರೀಚ್ ಆಗತ್ತೆ. ಯಾವುದೇ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲದೆ ಸೌಜನ್ಯ ನಮ್ ಎಲ್ಲರ ಮನದಲ್ಲಿ ಇದ್ದಾಳೆ ಅಂತಂದ್ರೆ ಅದು ಯಾವುದೋ ಡೈಮೆನ್ಷನ್ ಇಂದ ಅವಳು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾಳೆ ಅಂತಾನೆ ಅರ್ಥ. ನೀವ್ ಅದನ್ನ ಹೆಂಗ್ ಬೇಕಾದ್ರೂ ಅನ್ಕೊಳ್ಳಿ, ಸೂಪರ್ಸ್ಟಿಷನ್ ಅನ್ಕೊಳ್ಳಿ, ಮೂಢನಂಬಿಕೆ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಬಟ್ ಈ ಒಂದು ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದ್ವಿ ಅಂತಂದ್ರೆ ಸೈನ್ಸ್ಗೆ ಮೀರಿರುವಂತಹ ಕೆಲವೊಂದಷ್ಟು ಎಕ್ಸ್ಪ್ಲನೇಷನ್ ಅನ್ನೋದು ನಮ್ಗೆ ಸಿಗತ್ತೆ. ಇಷ್ಟು ವರ್ಷದಿಂದ ಇಷ್ಟು ಪವರ್, ಇಷ್ಟು ಫೌಲ್ ಪ್ಲೇ ಎಲ್ಲವನ್ನ ಮಾಡಿದ ಮೇಲೂ ಇದು ಜೀವಂತವಾಗಿ ಇರುತ್ತೆ ಅಂತಂದ್ರೆ ಏನೋ ಒಂದು ಮನುಷ್ಯ ಶಕ್ತಿಯನ್ನ ಮೀರಿರುವಂತಹ ಶಕ್ತಿ ಇರಬೇಕಲ್ಲ. ಅದು ದೈವ ಶಕ್ತಿ ಅಂತ ಹೇಳಿ, ಅಥವಾ ಸೌಜನ್ಯನ ಆತ್ಮಶಕ್ತಿ ಅಂತ ಹೇಳಿ, ಅಥವಾ ನಮ್ಮ ಮನುಷ್ಯರ ಒಳಗಡೆ ಇರುವಂತಹ ಮನುಷ್ಯ ಶಕ್ತಿ ಅಂತ ಹೇಳಿ. ಬಟ್ ನ್ಯಾಯ ಅಂತೂ ಸಿಗಲೇಬೇಕು. ಯಾಕೆಂತಂದ್ರೆ ಯಾರಿಗೂ ಏನೋ ಮೋಸ ಆಗತ್ತೆ, ಯಾರಿಗೂ ಏನೋ ಮಾಡ್ಬಿಡ್ಬೇಕು ಅನ್ನುವಂಥದ್ದು ಅಲ್ಲ. ಅಲ್ಟಿಮೇಟ್ಲಿ ನಮ್ಮೆಲ್ಲರ ಆತ್ಮ ಇಂಟರ್ ಕನೆಕ್ಟೆಡ್, ಪರಮಾತ್ಮನ ಒಂದು ಅಂಶ ಅಂತ ಹೇಳಾದ್ಮೇಲೆ ಸೌಜನ್ಯನ ಒಳಗೂ ಕೂಡ ಒಂದು ಪರಮಾತ್ಮನ ಅಂಶ ಇತ್ತು. ಯಾರು ಅವಳನ್ನ ಅತ್ಯಾಚಾರ ಮಾಡಿ ಅಷ್ಟು ಕೆಟ್ಟದಾಗಿ ಕೊಂದಿದಾರಲ್ಲ, ಅವರ ಒಳಗಡೆ ಕೂಡ ಪರಮಾತ್ಮನ ಅಂಶನೇ ಇತ್ತು. ಆದ್ರೆ ಆ ಪರಮಾತ್ಮನ ಅಂಶಕ್ಕೆ ರಿಯಲೈಸೇಷನ್ನೇ ಇಲ್ಲ. ತನ್ನನ್ನೇ ತಾನು ಕೊಲ್ತಾ ಇದೆ ಅಷ್ಟು ಬ್ರೂಟಲ್ ವೇಯಲ್ಲಿ. ಹಂಗಿರುವಾಗ ಈ ಜನ್ಮದಲ್ಲಿ ಆ ಆತ್ಮದ ಉದ್ಧಾರ ಸಾಧ್ಯ ಇಲ್ಲ. ಅದಕ್ಕೆ ಮುಕ್ತಿ ಕೊಡಿಸೋದೇ ನಾವು ತೋರಿಸಬಹುದಾದಂತಹ ಕರುಣೆ. ಮುಕ್ತಿ ಅಂತಂದ್ರೆ ಪರ್ಮನೆಂಟ್ ಮುಕ್ತಿ ಅಲ್ಲ, ಬಿಕಾಸ್ ಎಷ್ಟೋ ಜನ್ಮಗಳ ನಂತರ ಆ ಆತ್ಮ ಖುದ್ದಾಗಿ ಎಲಿವೇಟ್ ಆಗ್ಬೇಕು. ಈ ಮುಕ್ತಿ ಅನ್ನೋ ಕಾನ್ಸೆಪ್ಟ್ ಅನ್ನ ತುಂಬಾ ಜನ ಫ್ಯಾಂಟಸೈಸ್ ಮಾಡಿ ಇಟ್ಟಿದ್ದಾರೆ, ಆಯ್ತಾ. ಮುಕ್ತಿ ಅನ್ನೋದಕ್ಕೆ ಯೋಗ್ಯತೆ ಬರಬೇಕು. ಆ ಯೋಗ್ಯತೆ ಅನ್ನೋದು ಸ್ವಂತ ಬಲದಲ್ಲಿ ಗಳಿಸ್ಕೊಳ್ಬೇಕು ಆತ್ಮ. ಆವಾಗ ಮಾತ್ರ ನಾವು ಈ ಬರ್ತ್ ಅಂಡ್ ಡೆತ್ ಸೈಕಲ್ ನಿಂದ ಎಸ್ಕೇಪ್ ಆಗಿ ಪರಮಾತ್ಮನ ಒಂದು ಅಂಶ ಆಗ್ತೀವಿ. ಸುಮ್ನೆ ನನಗೆ ಮುಕ್ತಿ ಕೊಡು, ನೋ.
ನಿಮಗೆ ಅಷ್ಟು ಯೋಗ್ಯತೆ ಬಂದ್ರೆ, ಆ ಫ್ರೀಕ್ವೆನ್ಸಿ ಲೆವೆಲ್ಗೆ ಹೋದ್ರೆ ನೀವೇ ಖುದ್ದಾಗಿ ಪರಮಾತ್ಮನ ಅಂಶವನ್ನ ಆಗೋದನ್ನೇ ಆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ ಕರೆಯೋದು. ಸುಮ್ನೆ ಸಿಗಬಾರ್ದು, ಸಿಗಲೂಬಾರ್ದು. ರೈಟ್ ರೈಟ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.